ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಇನ್ನಷ್ಟು ಕಥೆಗಳನ್ನು ಹೇಳುತ್ತೇನೆ, ಕೇಳಿ. ಮೊದಲ ಕತೆ, ಜಾಲಿ ಮರದ ಆಸೆ. ರಸ್ತೆ ಪಕ್ಕದಲ್ಲಿ ಒಂದು ಜಾಲಿ ಮರ. ಅದರ ಮೈ ತುಂಬ ಮುಳ್ಳುಗಳು. ನನ್ನನ್ನು ಕಂಡರೆ ಯಾರೂ ಇಷ್ಟಪಡುವುದಿಲ್ಲ. ಮುಳ್ಳು ಇಲ್ಲದ ಮರಗಳು ಎಷ್ಟು ಸುಂದರವಾಗಿದೆ ಎಂದು ಜಾಲಿ ಮರ ತುಂಬ ಬೇಜಾರು ಮಾಡಿಕೊಂಡಿತು. ಈ ರೀತಿ ಯೋಚಿಸುತ್ತಿರುವಾಗಲೇ ಜಾಲಿ ಮರದಲ್ಲಿನ ಮುಳ್ಳುಗಳೆಲ್ಲ ಮಾಯವಾದವು. ಹಚ್ಚ ಹಸುರಿನ ದೊಡ್ಡ ದೊಡ್ಡ ಎಲೆಗಳು ಮರದಲ್ಲಿ ಕಾಣಿಸಿಕೊಂಡವು. ಅದನ್ನು ನೋಡಿ ಮರ ಸಂತೋಷದಿಂದ ಉಬ್ಬಿತು. ಆದರೆ ಈ ಸಂತೋಷ ಇದ್ದದ್ದು ಸ್ವಲ್ಪ ಸಮಯ ಮಾತ್ರ. ಎಲ್ಲಿಂದಲೋ ಬಂದ ಮೇಕೆ ಜಾಲಿ ಮರದ ಎಲೆಗಳನ್ನು ತಿನ್ನತೊಡಗಿತು. ಅಯ್ಯೋ, ಮೇಕೆ ನನ್ನ ಎಲೆಗಳನ್ನೆಲ್ಲ ತಿನ್ನುತ್ತಿದೆ, ಏನು ಮಾಡುವುದು? ನನ್ನ ಎಲೆಗಳು ಚಿನ್ನದ ಎಲೆಗಳಾಗಿದ್ದರೆ ಚೆನ್ನಾಗಿತ್ತು ಎಂದುಕೊಂಡಿತು. ಏನಾಶ್ಚರ್ಯ, ಜಾಲಿ ಮರದ ಎಲೆಗಳೆಲ್ಲ ಚಿನ್ನದ ಎಲೆಗಳಾಗಿ ಬದಲಾದವು. ಆಗ ಆ ಕಡೆಗೆ ಒಬ್ಬ ಮನುಷ್ಯ ಬಂದನು. ಚಿನ್ನದ ಎಲೆಗಳು ಅವನ ಕಣ್ಣುಗಳನ್ನು ಸೆಳೆದವು. ಆಹಾ, ಏನು ಅದ್ಭುತ! ನನ್ನದು ಎಂತಹ ಅದೃಷ್ಟ ಎಂದು ಹೇಳುತ್ತಾ ಚಿನ್ನದ ಎಲೆಗಳನ್ನು ಒಂದೂ ಬಿಡದಂತೆ ಕೀಳಲು ಆರಂಭಿಸಿದನು. ಜಾಲಿ ಮರ ದುಃಖದಿಂದ ನೊಂದುಕೊಂಡಿತು. ಇದೇನು ಕಷ್ಟ ನನಗೆ! ಮನುಷ್ಯರು ಚಿನ್ನದ ಎಲೆಗಳನ್ನು ಬಿಡುವುದಿಲ್ಲ. ನನ್ನ ಎಲೆಗಳು ಗಾಜಿನ ಎಲೆಗಳಾಗಿ ಬದಲಾದರೆ ಎಷ್ಟು ಚೆನ್ನಾಗಿರುವುದು ಅಂದುಕೊಳ್ಳುತ್ತಿರುವಾಗಲೇ ಜಾಲಿ ಮರದಲ್ಲಿ ಗಾಜಿನ ಎಲೆಗಳು ಕಾಣಿಸಿಕೊಂಡವು. ಜಾಲಿ ಮರಕ್ಕೆ ಬಹಳ ಆನಂದವಾಯಿತು. ಸ್ವಲ್ಪ ಸಮಯ ಕಳೆಯಿತು. ಜೋರಾಗಿ ಗಾಳಿ ಬೀಸಲು ಆರಂಭಿಸಿತು. ಗಾಜಿನ ಎಲೆಗಳು ಒಂದಕ್ಕೊಂದು ತಿಕ್ಕಾಡಿ ಒಡೆದು ಹೋದವು. ಅಯ್ಯೋ ದೇವರೇ, ಯಾವುದರಿಂದಲೂ ನನಗೆ ನೆಮ್ಮದಿಯೇ ಇಲ್ಲವೇ? ಮೇಕೆಗಳು ತಿನ್ನಲಾರದ, ಮನುಷ್ಯರು ಕೀಳಲಾಗದ, ಗಾಳಿಗೆ ಒಡೆಯಲಾಗದ ಎಲೆಗಳ ಮರವಾಗಿ ನಾನು ಇರಲು ಸಾಧ್ಯವಿಲ್ಲವೇ ಎಂದು ದುಃಖದಿಂದ ಜಾಲಿ ಮರ ಹಲುಬಿತು. ಆಗ ಜಾಲಿ ಮರಕ್ಕೆ ಅದರ ಮುಳ್ಳುಗಳು ಮತ್ತೆ ಬಂದವು. ಅಂದಿನಿಂದ ಯಾವತ್ತೂ ಸಹ ಜಾಲಿ ಮರ ಬೇಜಾರು ಮಾಡಿಕೊಳ್ಳಲಿಲ್ಲ. ಮುಂದಿನ ಕತೆ, ಸಿಂಹ ಮತ್ತು ಚಿಕ್ಕ ಮೊಲ. ಕಾಡಿನ ರಾಜನಾದ ಸಿಂಹಕ್ಕೆ ವಯಸ್ಸಾಗಿತ್ತು. ತನಗೆ ಬೇಕಾದ ಪ್ರಾಣಿಯನ್ನು ಹುಡುಕಿ ಬೇಟೆಯಾಡುವ ಶಕ್ತಿ ಅದಕ್ಕೆ ಇರಲಿಲ್ಲ. ಒಂದು ದಿನ ಸಿಂಹ ಎಲ್ಲ ಪ್ರಾಣಿಗಳನ್ನು ತನ್ನ ಬಳಿಗೆ ಕರೆಯಿತು. ಗೆಳೆಯರೇ, ನಾನು ಬೇಟೆಯಾಡಲು ಬಂದಾಗ ನೀವೆಲ್ಲ ಹೆದರಿ ಓಡುವಿರಿ. ಆದರೆ ನಾನು ನಿಮ್ಮಲ್ಲಿ ಒಬ್ಬನನ್ನು ಮಾತ್ರ ತಿನ್ನುವುದು. ಇನ್ನು ಮುಂದೆ ಈ ರೀತಿ ಇರುವುದು ಬೇಡ. ಪ್ರತಿದಿನ ನಿಮ್ಮಲ್ಲಿ ಒಬ್ಬರು ನನಗೆ ಆಹಾರವಾಗಿ ಬನ್ನಿ ಎಂದು ಹೇಳಿತು. ಇದು ಉತ್ತಮವಾದ ವ್ಯವಸ್ಥೆ ಎಂದು ಪ್ರಾಣಿಗಳೆಲ್ಲ ಆನಂದಪಟ್ಟವು. ಮಾರನೆಯ ದಿನ ಆಹಾರವಾಗಿ ಹೋಗುವ ಪ್ರಾಣಿಯನ್ನು ಹಿಂದಿನ ದಿನವೇ ಆಯ್ಕೆ ಮಾಡುತ್ತಿದ್ದವು. ಉಳಿದ ಪ್ರಾಣಿಗಳೆಲ್ಲ ಭಯವಿಲ್ಲದೆ ಕಾಡಿನಲ್ಲೆಲ್ಲ ತಿರುಗಾಡಿಕೊಂಡು ಇದ್ದವು. ಈ ರೀತಿ ಹಲವು ದಿನಗಳು ಕಳೆದವು. ಒಂದು ದಿನ ಚಿಕ್ಕ ಮೊಲದ ಸರದಿ ಬಂತು. ನಾನಾ ಸಿಂಹಕ್ಕೆ ಆಹಾರವಾಗುವುದು, ಅದನ್ನು ಈ ಕಾಡಿನಿಂದಲೇ ಓಡಿಸಿ ಬಿಡುವೆನು ಎಂದು ಮೊಲ ಒಂದು ಉಪಾಯ ಮಾಡಿತು. ಸಿಂಹದ ಗುಹೆಯ ಕಡೆಗೆ ನಿಧಾನವಾಗಿ ನಡೆಯತೊಡಗಿತು. ಗೊತ್ತಾದ ಸಮಯ ದಾಟಿ ತುಂಬ ಹೊತ್ತಾದರೂ ತನಗೆ ಆಹಾರ ಬರಲಿಲ್ಲ ಎಂದು ಸಿಂಹ ಕೋಪ ಮಾಡಿಕೊಂಡಿತ್ತು. ಆಗ ಮೊಲ ಮೆಲ್ಲನೆ ಅಲ್ಲಿಗೆ ಬಂದಿತು. ಅದನ್ನು ನೋಡಿದ ಸಿಂಹ, ನೀನೇನಾ ಈ ದಿನದ ನನ್ನ ಆಹಾರ? ಏಕೆಷ್ಟು ತಡವಾಯಿತು ಎಂದು ಕೇಳಿತು. ಆಗ ಮೊಲ, ರಾಜರೇ, ನಾನು ಮನೆಯಿಂದ ಆಗಲೇ ಹೊರಟೆನು. ದಾರಿಯಲ್ಲಿ ಬೇರೆ ಸಿಂಹ ನೋಡಿದೆ. ಅದು ನನ್ನನ್ನು ತಿನ್ನಲು ಬಂತು. ನಾನು ಅದಕ್ಕೆ ನನ್ನ ರಾಜರ ಬಳಿಗೆ ಹೋಗುತ್ತಿರುವೆ ಎಂದು ಹೇಳಿದೆನು. ಆ ಸಿಂಹ, ನಿನ್ನ ರಾಜನ? ಯಾರವನು? ನನಗೆ ತೋರಿಸು, ಅವನನ್ನು ಕೊಂದು ಬಿಡುವೆ ಎಂದು ಹೆದರಿಸಿತು. ನಾನು ಹೇಗೋ ತಪ್ಪಿಸಿಕೊಂಡು ಬಂದೆನು ಎಂದು ತಾಳ್ಮೆಯಿಂದ ವಿವರಿಸಿತು. ಸಿಂಹದ ಕೋಪ ಇನ್ನಷ್ಟು ಹೆಚ್ಚಾಯಿತು. ಎಲ್ಲಿ ಆ ಕೆಟ್ಟ ಸಿಂಹ? ಅದು ಇರುವ ಜಾಗ ಈಗಲೇ ತೋರಿಸು ಎಂದಿತು. ಮೊಲ ಮುಂದೆ ಹೋಗುತ್ತಿತ್ತು. ಸಿಂಹ ಅದನ್ನು ಹಿಂಬಾಲಿಸುತ್ತಿತ್ತು. ಎರಡೂ ಒಂದು ಬಾವಿಯ ಹತ್ತಿರ ಬಂದವು. ಮೊಲ ಹೇಳಿತು, ರಾಜರೇ, ನೀವು ಇಲ್ಲಿಯೇ ಇರಿ, ನಾನು ಹೋಗಿ ನೋಡಿಕೊಂಡು ಬರುವೆ
ಎಂದು ಹೇಳಿ ಮೆಲ್ಲಗೆ ಬಾವಿಯ ಒಳಗೆ ನೋಡಿತು. ಬಾವಿಯ ನೀರಿನಲ್ಲಿ ಚಿಕ್ಕ ಮೊಲದ ಮುಖ ಚೆನ್ನಾಗಿ ಕಾಣಿಸುತ್ತಿತ್ತು. ರಾಜರೇ, ಇದೋ ಆ ಸಿಂಹ ಇಲ್ಲಿ ಎಂದು ಹೇಳಿ ಮೊಲ ಪಕ್ಕಕ್ಕೆ ಜರುಗಿತು. ಸಿಂಹ ಕೋಪದಿಂದ ಖರ್ಚಿಸುತ್ತಾ ಬಾವಿಯೊಳಕ್ಕೆ ನೋಡಿತು. ಬಾವಿಯ ನೀರಿನಲ್ಲಿ ಅದರ ಕೋಪದ ಮುಖವೇ ಕಂಡಿತು. ಸ್ವಲ್ಪವೂ ಯೋಚಿಸದೆ ಸಿಂಹ ಬಾವಿಯ ಒಳಕ್ಕೆ ನೆಗೆಯಿತು. ನೀರಿನಲ್ಲಿ ಮುಳುಗಿತು. ಚಿಕ್ಕ ಮೊಲ ಖುಷಿಯಿಂದ ಜಿಗಿದು ಜಿಗಿದು ಓಡುತ್ತಾ ಮನೆಯನ್ನು ಸೇರಿತು. ಮುಂದಿನ ಕತೆ ಕುಳ್ಳನೋ ಉದ್ದನೋ. ಒಂಟೆ ಮತ್ತು ಹಂದಿ ಯಾವಾಗಲೂ ಒಂದನ್ನೊಂದು ಗೇಲಿ ಮಾಡುತ್ತಾ ಇರುವವು. ಒಂದು ದಿನ ತೋಟದಲ್ಲಿ ಒಂಟೆ, ಹೇ ಮುದುಡಿ ಕುಗ್ಗಿರುವ ಹಂದಿಯೇ, ನಿನಗೆ ನನ್ನಂತೆ ಎತ್ತರವಾಗಲು ಆಸೆ ಇಲ್ಲವೇ? ಹಂದಿ, ಉದ್ದ ಕತ್ತಿನ ಕಾಲಿನ ಒಂಟೆಯೇ, ನಿನ್ನಂತೆ ಉದ್ದವಾಗಿರಲು ನಾನೇಕೆ ಆಸೆ ಪಡಲಿ? ಕುಳ್ಳಗಿರುವುದೇ ಒಳ್ಳೆಯದು. ಒಂಟೆ, ಅದು ಹೇಗೆ ಹೇಳುವೆ? ನನ್ನನ್ನು ನೋಡು. ಈ ಎತ್ತರದ ಗೋಡೆಯ ಪಕ್ಕದಲ್ಲಿ ಇರುವುದನ್ನೆಲ್ಲ ನೋಡುವೆನು. ಅಲ್ಲಿ ತಿನ್ನಲು ಬೇಕಾದಷ್ಟು ತಿಂಡಿ, ಚಿಗುರು, ಎಲೆಗಳಿವೆ. ನಿನಗೆ ಅದನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಈಗ ಹೇಳು, ಎತ್ತರವಾಗಿರುವುದು ಎಷ್ಟು ಒಳ್ಳೆಯದು ಎಂದು. ಹಂದಿ, ತಡಿಯಪ್ಪ, ಸ್ವಲ್ಪ ತಡಿ. ಇಲ್ಲಿ ಕೆಳಗೆ ಗೋಡೆಯಲ್ಲಿ ಒಂದು ಕಿಂಡಿ ಇದೆ ನೋಡು. ನಾನು ಆ ಕಿಂಡಿಯೊಳಗೆ ನುಗ್ಗಿ ಆಚೆ ಹೋಗುವೆನು. ಅಲ್ಲಿರುವುದನ್ನೆಲ್ಲ ಆಸೆ ಮುಗಿಯುವಷ್ಟು ತಿನ್ನುವೆನು. ಆದರೆ ನಿನಗೆ ನನ್ನಂತೆ ಒಳಗೆ ಹೋಗಲು ಆಗುವುದಿಲ್ಲ. ನಾನು ತಿನ್ನುತ್ತಿರುವುದನ್ನು ಈ ಕಡೆಯಿಂದ ನೋಡುತ್ತಾ ಇರು. ಈ ರೀತಿ ಹೇಳಿದ ಹಂದಿ ಕಿಂಡಿಯ ಒಳಗೆ ನುಗ್ಗಿ ಹೋಯಿತು. ಒಂಟೆ ಶಾಕ್ನಿಂದ ಹಾಗೆಯೇ ನಿಂತಿತ್ತು. ಒಂಟೆ, ನೀನು ಹೇಳುವುದು ಸರಿ. ಉದ್ದವಾಗಿರುವವನು ಉದ್ದನೇ, ಕುಳ್ಳಗಿರುವುದು ಕುಳ್ಳನೇ. ಮುಂದಿನ ಕತೆ ಸೀಳಿ ಬಿದ್ದಿರುವ ಮಡಕೆ. ಮುನಿಯು ಪ್ರತಿದಿನ ಹಲವು ಬಾರಿ ನದಿಯ ಬಳಿಗೆ ಹೋಗುವನು. 2 ಮಡಕೆಗಳಲ್ಲಿ ಮನೆಗೆ ಬೇಕಾದ ನೀರನ್ನು ತಂದು ತುಂಬುವನು. ಅದರಲ್ಲಿ ಒಂದು ಮಡಕೆ ಅರ್ಧ ಸೀಳಿತ್ತು. ಅದರಿಂದ ನೀರು ಸೋರಿ ಮನೆಗೆ ಬರುವ ವೇಳೆಗೆ ಮಡಕೆಯಲ್ಲಿ ಅರ್ಧ ನೀರು ಇರುತ್ತಿತ್ತು. ಸೀಳಿಲ್ಲದ ಮಡಕೆ, ನನ್ನನ್ನು ನೋಡು, ಒಂದು ಹನಿ ನೀರನ್ನು ಚೆಲ್ಲದಂತೆ ಪೂರ್ತಿ ತಂದು ತುಂಬುವೆನು ಎಂದು ಹೆಮ್ಮೆಯಿಂದ ಹೇಳಿತು. ಸೀಳಿದ ಮಡಕೆಗೆ ಇದನ್ನು ಕೇಳಿ ತುಂಬ ಬೇಸರವಾಯಿತು. ಅದು ಮುನಿಯನ ಬಳಿಗೆ ಹೋಗಿ ಹೇಳಿತು, ನನ್ನನ್ನು ಕ್ಷಮಿಸು. ನಾನು ಎಷ್ಟು ಕಷ್ಟಪಟ್ಟು ನೀರನ್ನು ಹೊತ್ತು ತರುವೆ, ಆದರೆ ನಾನು ಅರ್ಧದಷ್ಟು ನೀರನ್ನು ದಾರಿಯಲ್ಲೇ ಹಾಳು ಮಾಡುವೆ ಎಂದು ನೋವಿನಿಂದ ಹೇಳಿತು. ಮುನಿಯು ನುಸುನುಗ್ಗುತ್ತಾ ಪ್ರೀತಿಯಿಂದ ಸೀಳಿದ ಮಡಕೆಗೆ, ನಾವು ಮನೆಗೆ ಬರುವ ದಾರಿಯಲ್ಲಿ ಸುಂದರವಾದ ಹೂವುಗಳು ಅರಳಿವೆ, ಅದನ್ನು ನೋಡು ಎಂದು ಹೇಳಿದನು. ಹೌದು, ದಾರಿಯಲ್ಲಿ ಸುಂದರವಾದ ಹೂವುಗಳು ಅರಳಿದ್ದವು. ಸೀಳಿದ ಮಡಕೆ ತನ್ನ ನೋವನ್ನು ಮರೆತು ಆನಂದದಿಂದ ಆ ಹೂವುಗಳನ್ನು ನೋಡಿತು. ಆದರೆ ಮನೆಗೆ ಬಂದಾಗ ತಾನು ಹೊತ್ತು ತಂದ ಕಡಿಮೆ ನೀರನ್ನು ನೋಡಿ ಅದಕ್ಕೆ ಮತ್ತೆ ಬೇಸರವಾಯಿತು. ಸುಂದರವಾದ ಹೂವುಗಳನ್ನು ತೋರಿಸಿ ನೀನು ನನ್ನ ನೋವನ್ನು ಮರೆಯುವಂತೆ ಮಾಡಿದೆ. ಆದರೂ ನನ್ನ ಸೋಲನ್ನು ನನಗೆ ಮರೆಯಲು ಸಾಧ್ಯವಿಲ್ಲ ಎಂದು ಮುನಿಯನಿಗೆ ಹೇಳಿತು. ನಾನು ಹೇಳಿದ್ದನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ದಾರಿಯಲ್ಲಿ ಒಂದು ಕಡೆ ಮಾತ್ರ ಹೂಗಳು ಇರುವುದನ್ನು ಗಮನಿಸು. ಪ್ರತಿದಿನ ನಾವು ಮನೆಗೆ ಬರುವಾಗ ನೀನು ಚೆಲ್ಲಿದ ನೀರಿನಿಂದ ತಾನೇ ಆ ಗಿಡಗಳು ಬೆಳೆದಿರುವುದು. ನಾನು ಹೊಸ ಮಡಿಕೆ ತಂದು ಬಿಡಬಹುದು, ಆದರೆ ಅದರಿಂದ ಗಿಡಗಳು ಚೆನ್ನಾಗಿ ಬೆಳೆದು ಜನರು ಅದನ್ನು ನೋಡಿ ಆನಂದ ಪಡಲು ಸಾಧ್ಯವಾಗುವುದಿಲ್ಲ. ನೀನು ತಾನೇ ಅದಕ್ಕೆ ಸಹಾಯ ಮಾಡಿದ್ದು ಎಂದನು ಮುನಿಯ. ಮುಂದಿನ ಕತೆ ಇರುವೆ ಹೊಲಿದ ಚಪ್ಪಲಿ. ಇರುವೆ ಒಂದು ರಾತ್ರಿ ಪೂರ್ತಿ ನಿದ್ದೆ ಮಾಡದಂತೆ ಒಂದು ಜೊತೆ ಚಪ್ಪಲಿ ಹೊಲಿಯಿತು. ಮರುದಿನ ಬೆಳಗಾದಾಗ ಅದನ್ನು ಮಾರಲು ಹೊರಟಿತು. ಎದುರಿಗೆ ಒಂದು ಕೋತಿ ಬಂದಿತು. ಕೋತಿ ಮಾಮ, ಈ ಚಪ್ಪಲಿಗಳನ್ನು ಕೊಂಡುಕೊಳ್ಳುವೆಯಾ ಎಂದು ಕೇಳಿತು. ನನಗೆ 4 ಕಾಲುಗಳಿವೆ, 2 ಚಪ್ಪಲಿಗಳು ಹೇಗೆ ಆಗುವುದು ಎಂದು ಕೋತಿ ಕೇಳಿತು. ಇರುವೆ ಹಿಂತಿರುಗಿ ಮನೆಗೆ ಬಂದಿತು. ಆ ದಿನವೂ ಪ್ರತಿ ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಒಂದು ಜೊತೆ ಚಪ್ಪಲಿಯನ್ನು ಹೊಲಿಯಿತು. ಮರುದಿನ ಬೆಳಗಾದ ನಂತರ 4 ಚಪ್ಪಲಿಯನ್ನು ತೆಗೆದುಕೊಂಡು ಕೋತಿಯ ಬಳಿಗೆ ಹೋಯಿತು. ಕೋತಿ ಚಪ್ಪಲಿಯನ್ನು ಕೈಯಲ್ಲಿ ಹಿಡಿದು ನೋಡಿತು. ಈ ಚಪ್ಪಲಿಗಳು ಚಿಕ್ಕವು, ನನ್ನ ಕಾಲಿಗೆ ಆಗುವುದಿಲ್ಲ, ನಿನ್ನಂಥ ಇರುವೆಗಳಿಗೆ ಸರಿ ಹೋಗುವುದು ಎಂದು ಹೇಳಿ ಚಪ್ಪಲಿಯನ್ನು ಹಿಂದಕ್ಕೆ ಕೊಟ್ಟಿತು.
ಚಪ್ಪಲಿಯನ್ನು ತೆಗೆದುಕೊಂಡು ಇರುವೆ ಇನ್ನೊಂದು ಇರುವೆಯ ಬಳಿಗೆ ಹೋಯಿತು. ಆ ಇರುವೆ ಗೆಳೆಯ, 4 ಚಪ್ಪಲಿಗಳನ್ನು ತೆಗೆದುಕೊಂಡು ನಾನೇನು ಮಾಡಲಿ? ನಮಗೆ 6 ಕಾಲುಗಳಿವೆ ಎನ್ನುವುದನ್ನು ನೀನು ಮರೆತು ಬಿಟ್ಟೆಯಾ ಎಂದು ಕೇಳಿತು. ಏನು ಮಾಡುವುದು ಗೊತ್ತಾಗದೆ ಇರುವೆ ಮನೆಯ ಬಳಿಗೆ ಬಂದಿತು. ಮತ್ತೆ 2 ಚಪ್ಪಲಿಗಳನ್ನು ಹೊಲಿಯಿತು. ಮಾರನೆಯ ದಿನ 6 ಚಪ್ಪಲಿಗಳನ್ನು ತೆಗೆದುಕೊಂಡು ಹೋಯಿತು. ಇರುವೆ ಗೆಳೆಯ ಒಂದು ಚಪ್ಪಲಿ ಹಾಕಿಕೊಂಡು ನೋಡಿತು. ಇವು ತುಂಬ ಹಗುರವಾಗಿದೆ, 2 ದಿನಗಳಲ್ಲಿ ಹರಿದು ಹೋಗುತ್ತವೆ. ಇವು ನನಗೆ ಬೇಡ. ಒಂದು ಕೆಲಸ ಮಾಡು, ಜೇಡರ ಹುಳು ತೆಗೆದುಕೊಳ್ಳಬಹುದು, ಹೋಗಿ ಕೇಳು ಎಂದಿತು. ಇರುವೆಗೆ ತುಂಬ ಸುಸ್ತಾಗಿತ್ತು. 6 ಚಪ್ಪಲಿಗಳನ್ನು ತೆಗೆದುಕೊಂಡು ಜೇಡರ ಹುಳುವಿನ ಮನೆಗೆ ಹೋಗಿ ಬಾಗಿಲಿನಲ್ಲಿ ಕುಳಿತುಕೊಂಡಿತು. ಜೇಡನನ್ನು ಕರೆಯಿತು. ಕೆಳಗೆ ಹೋದರೆ ಜೇಡರ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವೆನು ಎಂಬ ಭಯ. ಜೇಡ ಇರುವೆಯನ್ನು ನೋಡಿ, ಯಾಕೆ ತಮ್ಮ ಸುಸ್ತಾಗಿರುವೆ ಎಂದು ಕೇಳಿತು. ಇರುವೆ ನಡೆದುದನ್ನೆಲ್ಲ ವಿವರವಾಗಿ ಹೇಳಿತು. ಆಗ ಜೇಡರ ಹುಳು ಹೇಳಿತು, ನೀನು ಈ ರೀತಿ ತಿರುಗಾಡುವುದರಿಂದ ಪ್ರಯೋಜನವಿಲ್ಲ. ನಾನು ನಿನಗೆ ಒಂದು ದಾರಿ ತೋರಿಸುವೆನು. ನೀನು ಶತಪದಿಯ ಬಳಿಗೆ ಹೋಗು. ಅದಕ್ಕೆ ಸುಮಾರು ಕಾಲುಗಳಿವೆ. ಪ್ರತಿದಿನ 2 ಚಪ್ಪಲಿಗಳನ್ನು ಅದು ನಿನ್ನ ಬಳಿ ಕೊಂಡುಕೊಳ್ಳುವುದು ಎಂದಿತು. ಮುಂದಿನ ಕತೆ, ಕಲಾಕಾರ ಯಾಂಗ್. ಕೆಲವು ವರ್ಷಗಳ ಹಿಂದೆ ಚೀನಾ ದೇಶದಲ್ಲಿ ಯಾಂಗ್ ಎಂಬ ಹುಡುಗನಿದ್ದನು. ಅವನು ತನ್ನ ಮಾಮನ ಮನೆಯಲ್ಲಿ ಬೆಳೆಯುತ್ತಿದ್ದನು. ಅವನ ಮಾಮ ಒಬ್ಬ ಕಲಾಕಾರರಾಗಿದ್ದರು. ಅವರು ಚಿತ್ರ ಬರೆಯುತ್ತಾ ಇರುವಾಗ ಯಾಂಗ್ ಗಂಟೆಗಟ್ಟಲೆ ಅವರ ಬಳಿ ಕುಳಿತಿದ್ದನು. ಅವರು ಚಿತ್ರ ಬರೆಯುವುದನ್ನು ಗಮನವಿಟ್ಟು ನೋಡುತ್ತಿದ್ದನು. ಚಿತ್ರ ಬರೆಯುವುದರಲ್ಲಿ ಯಾಂಗ್ಗೆ ಆಸಕ್ತಿ ಇರುವುದನ್ನು ಮಾಮ ಗಮನಿಸಿ ಆತನಿಗೆ ಚಿತ್ರ ಬರೆಯಲು ಉತ್ತೇಜನ ನೀಡುತ್ತಿದ್ದರು. ಅವನು ಬರೆದ ಚಿತ್ರಗಳನ್ನು ಆಗಾಗ ನೋಡುತ್ತಿದ್ದರು. ಒಂದು ದಿನ, ನಿನ್ನ ಚಿತ್ರಗಳು ತುಂಬ ಚೆನ್ನಾಗಿವೆ, ನನಗಿಂತ ಚೆನ್ನಾಗಿ ಬರೆಯುವೆ, ಊರಿನ ಎಲ್ಲರನ್ನೂ ಕರೆಸಿ ತೋರಿಸೋಣ ಎಂದರು ಮಾಮ. ಗೆಳೆಯರೆಲ್ಲ ಬಂದರು. ಯಾಂಗ್ ಚಿತ್ರಗಳನ್ನು ನೋಡಿ ಆನಂದಿಸಿ, ಯಾಂಗ್, ನಿನ್ನ ಚಿತ್ರಗಳು ನಿಜವಾದ ಗೊಂಬೆಗಳಂತೆ ಕಾಣುತ್ತವೆ. ನೀನು ಬರೆದಿರುವ ಜೇನುಗೂಡು ಮತ್ತು ಹೂಗಳ ಚಿತ್ರಗಳನ್ನು ನೋಡಿದರೆ ಹುಳು ಮತ್ತು ಹಕ್ಕಿಗಳು ಮೋಸ ಹೋಗುತ್ತವೆ ಎಂದು ಪ್ರಶಂಸಿಸಿದರು. ಒಂದು ದಿನ ಮಾಮ, ನಿನ್ನ ಚಿತ್ರಗಳನ್ನು ಪಕ್ಕದ ಊರಿನಲ್ಲಿ ಇರುವ ನನ್ನ ಗೆಳೆಯನಿಗೆ ತೋರಿಸಿ ಬಾ, ಇದು ಅವರ ವಿಳಾಸ ತೆಗೆದುಕೋ ಎಂದು ಹೇಳಿದರು. ಯಾಂಗ್ ಮಾಮನನ್ನು ಬಿಟ್ಟು ಹೋಗಲು ಮನಸ್ಸು ಇಲ್ಲದಿದ್ದರೂ ಹೋದನು. ಹೋಗುವ ದಾರಿಯಲ್ಲಿ ಕಾಡನ್ನು ದಾಟಿ ಹೋಗಬೇಕಾಗಿತ್ತು. ಕಾಡಿನಲ್ಲಿ ಇದ್ದ ಮರ, ಗಿಡ, ಬಳ್ಳಿಗಳು, ಹಕ್ಕಿಗಳು ಎಲ್ಲವೂ ಯಾಂಗ್ನ ಮನಸ್ಸನ್ನು ಆಕರ್ಷಿಸಿದವು. ಅಲ್ಲಲ್ಲೇ ನಿಂತು ಚಿತ್ರ ಬರೆಯುತ್ತಿದ್ದನು. ಮರದ ಮೇಲಿದ್ದ ಪುಟ್ಟ ಪುಟ್ಟ ಮನೆಗಳಲ್ಲಿ ಸುಮಾರು ದಿನಗಳಲ್ಲಿ ತಂಗಿದ್ದನು. ಅಲ್ಲಿಂದ ನೋಡಿದ ಅಂದದ ದೃಶ್ಯಗಳನ್ನು ಚಿತ್ರದಲ್ಲಿ ಬರೆದು ಖುಷಿಪಟ್ಟನು. ಒಂದು ದಿನ ಯಾಂಗ್ ಹಂದಿಯೊಂದನ್ನು ನೋಡಿದನು. ಅದನ್ನು ಚಿತ್ರಿಸಿ ಬಣ್ಣ ಹಚ್ಚಿದನು. ಆಗ ಎಲ್ಲಿಂದಲೋ ಕೂಗುವ ಶಬ್ದ ಕೇಳಿಸಿತು. ಒಬ್ಬ ಹುಲಿ ಹುಲಿ ಎಂದು ಜೋರಾಗಿ ಕೂಗುತ್ತಾ ವೇಗವಾಗಿ ಓಡಿ ಬಂದನು. ಏನು ಮಾಡುವುದು? ಯಾಂಗ್ಗೆ ತಕ್ಷಣ ಒಂದು ಉಪಾಯ ಹೊಳೆಯಿತು. ತಾನು ಬರೆದ ಹಂದಿ ಚಿತ್ರವನ್ನು ಹುಲಿಗೆ ಕಾಣುವಂತೆ ಪೊದೆಯಲ್ಲಿ ಇಟ್ಟನು. ಅಟ್ಟಿಸಿಕೊಂಡ ಬಂದ ಹುಲಿ ಅಲ್ಲೇ ನಿಂತು ಬಿಟ್ಟಿತು. ಜೋರಾಗಿ ಗರ್ಜಿಸಿತು. ಹುಲಿಯ ಗಮನ ಆ ಕಡೆ ಇರುವಾಗಲೇ ಇಬ್ಬರು ಮರ ಹತ್ತಿ ಮನೆಯೊಳಗೆ ಸೇರಿಕೊಂಡರು. ಮುಂದಿನ ಕತೆ, ಉತ್ತಮ ವಿದ್ಯಾರ್ಥಿ. ಪಾಂಡವರು ಮತ್ತು ಕೌರವರು ದ್ರೋಣರ ಬಳಿ ವಿದ್ಯೆಯನ್ನು ಕಲಿಯುತ್ತಿದ್ದರು. ಅದರಲ್ಲಿ ವಿದ್ಯೆಯೂ ಒಂದು. ಅರ್ಜುನ ಬಿಲ್ವಿದ್ಯೆಯಲ್ಲಿ ತುಂಬ ಆಸಕ್ತಿ ತೋರುತ್ತಿದ್ದನು. ಆತ ಅದರಲ್ಲಿ ಮುಳುಗಿ ಹೋಗುತ್ತಿದ್ದನು. ಜೊತೆಗೆ ಎಲ್ಲರಿಗಿಂತ ಉತ್ತಮ ವಿದ್ಯಾರ್ಥಿ ಆಗಿದ್ದನು. ಅರ್ಜುನನ ಪ್ರತಿಭೆ ದ್ರೋಣರನ್ನು ಆಕರ್ಷಿಸಿತು. ಅವರು ಅವನಿಗೆ ವಿಶೇಷ ಪ್ರೀತಿ ತೋರಿಸುತ್ತಿದ್ದರು. ಇದು ದುರ್ಯೋಧನ ಮತ್ತು ಅವನ ತಮ್ಮಂದಿರಿಗೆ ಇಷ್ಟ ಆಗಲಿಲ್ಲ. ಅವರು ಯಾವಾಗಲೂ ಅರ್ಜುನನನ್ನು ಅಸೂಯೆಯಿಂದ ನೋಡುತ್ತಿದ್ದರು. ಒಂದು ದಿನ ದ್ರೋಣರು ತಮ್ಮ ಶಿಷ್ಯಂದಿರ ಪ್ರತಿಭೆ ಪರೀಕ್ಷಿಸಬೇಕೆಂದು ಸಿದ್ಧತೆ ನಡೆಸಿದರು. ಮರದಿಂದ ಮಾಡಿದ ಹಕ್ಕಿ ಗೊಂಬೆಯನ್ನು ಒಂದು ಕೊಂಬೆಗೆ ಕಟ್ಟಿ ತೂಗಿ ಬಿಟ್ಟರು. ಶಿಷ್ಯಂದಿರೇ, ಆ ಹಕ್ಕಿ ಗೊಂಬೆಯನ್ನು ನೋಡಿ,
ಸರಿಯಾಗಿ ಗುರಿ ಇಟ್ಟು ಅದರ ಕಣ್ಣಿಗೆ ಬಾಣ ಬಿಡಬೇಕು ಎಂದು ಹೇಳಿದರು. ವಿದ್ಯಾರ್ಥಿಗಳೆಲ್ಲ ಸಿದ್ಧರಾಗಿ ನಿಂತರು. ಧರ್ಮರಾಯರನ್ನು ಕರೆದು ಬಾಣ ಬಿಡಲು ಹೇಳಿದರು. ಧರ್ಮರಾಯ ಗುರಿ ಇಟ್ಟು ಬಾಣ ಬಿಡಲು ಸಿದ್ಧನಾದಾಗ ಧರ್ಮರಾಯ, ನಿನ್ನ ಕಣ್ಣಿಗೆ ಈಗ ಏನು ಕಾಣಿಸುತ್ತಿದೆ ಎಂದು ಕೇಳಿದರು. ಧರ್ಮರಾಯ, ಗುರುಗಳೇ, ನೀವು ಕಾಣಿಸುತ್ತಿರುವಿರಿ, ಮರ ಕಾಣಿಸುತ್ತಿದೆ, ಎಲೆ ಕಾಣಿಸುತ್ತಿದೆ, ಹಕ್ಕಿ ಕಾಣಿಸುತ್ತಿದೆ ಎಂದು ಹೇಳಿದನು. ದ್ರೋಣರು, ಪಕ್ಕಕ್ಕೆ ಹೋಗು ಧರ್ಮರಾಯ, ನಿನಗೆ ಸರಿಯಾಗಿ ಗುರಿ ಇಟ್ಟು ಬಾಣ ಬಿಡಲು ಆಗುವುದಿಲ್ಲ ಎಂದರು. ನಂತರ ದುರ್ಯೋಧನನನ್ನು ಕರೆದರು. ಅವನಿಗೂ ಅದೇ ಪ್ರಶ್ನೆಯನ್ನು ಕೇಳಿದರು. ಆಗ ದುರ್ಯೋಧನನು, ಗುರುಗಳೇ, ಇಲ್ಲಿರುವ ಎಲ್ಲರೂ ಕಾಣಿಸುತ್ತಿದ್ದಾರೆ, ಮರ, ಕೊಂಬೆ, ಎಲೆ, ಹಕ್ಕಿ ಎಲ್ಲವೂ ಚೆನ್ನಾಗಿ ಕಾಣಿಸುತ್ತಿದೆ ಎಂದು ಗರ್ವದಿಂದ ಹೇಳಿದನು. ದ್ರೋಣರು, ಪಕ್ಕಕ್ಕೆ ಹೋಗು ದುರ್ಯೋಧನ, ನಿನಗೂ ಸರಿಯಾಗಿ ಗುರಿ ಇಡಲು ಆಗುವುದಿಲ್ಲ ಎಂದರು. ಇದೇ ರೀತಿ ಭೀಮ, ನಕುಲ, ಸಹದೇವ ಮತ್ತು ಇತರ ಎಲ್ಲರನ್ನೂ ಅದೇ ಪ್ರಶ್ನೆ ಕೇಳಿದರು. ಎಲ್ಲರೂ ಅದಕ್ಕೆ ಅದೇ ರೀತಿಯ ಉತ್ತರ ನೀಡಿದರು. ಕೊನೆಗೆ ಅರ್ಜುನ ಬಂದನು. ಬಿಲ್ಲು ಬಾಣ ಸಿದ್ಧವಾಗಿ ಹಿಡಿದುಕೊಂಡೇ ಬಂದನು. ಹಕ್ಕಿಯನ್ನು ಮೈ ಮರೆತು ನೋಡುತ್ತಿದ್ದನು. ಅರ್ಜುನ, ನಿನಗೆ ಏನು ಕಾಣಿಸುತ್ತಿದೆ ಎಂದು ಕೇಳಿದರು. ಅರ್ಜುನನು, ಗುರುಗಳೇ, ಹಕ್ಕಿಯ ಕಣ್ಣು ಮಾತ್ರ ಕಾಣಿಸುತ್ತಿದೆ ಎಂದು ಹೇಳಿದನು. ಅರ್ಜುನನ ಏಕಾಗ್ರತೆ ಮತ್ತು ಗುರಿಯ ಕಡೆಗೆ ಆತನ ನೇರವಾದ ನೋಟ ದ್ರೋಣರನ್ನು ಆಕರ್ಷಿಸಿದರು. ತಕ್ಷಣ ಅವರು, ಈಗ ನೀನು ಬಾಣವನ್ನು ಬಿಡಬಹುದು ಎಂದರು. ಅರ್ಜುನ ಬಾಣವನ್ನು ಬಿಟ್ಟನು. ಆಹಾ, ಬಾಣ ನೇರವಾಗಿ ಹೋಗಿ ಹಕ್ಕಿಯ ಗೊಂಬೆಯ ಕಣ್ಣಿಗೆ ನಾಟಿತು. ಇಷ್ಟು ಕಥೆಗಳಲ್ಲಿ ನಿಮಗೆ ಯಾವುದು ಕತೆ ಇಷ್ಟವಾಯಿತು ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ, ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ವಿಡಿಯೋ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸುವುದನ್ನು ಮರೆಯಬೇಡಿ. ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.